ಎಲ್ರಿಗೂ ನಮಸ್ಕಾರ. ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ನಾನು ಇವಾಗ ಎಲ್ಲಿದ್ದೇನೆ ಅಂತಂದರೆ ನಮ್ಮ ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೇನೆ. ಚಿಕ್ಕಮಗಳೂರು ಪೇಟೆಯಿಂದ 22 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ಒಂದು ಲಕ್ಸುರಿಯಸ್ ರೆಸಾರ್ಟಿಗೆ ಹೋಗ್ತಾ ಇದ್ದೇನೆ. ಅದರ ಹೆಸರೇ ದ ಗ್ರ್ಯಾಂಡ್ ರಿಟ್ರೀಟ್ ಅಂತ. ಈ ಒಂದು ಗ್ರ್ಯಾಂಡ್ ರಿಟ್ರೀಟ್ ಎಷ್ಟು ಗ್ರ್ಯಾಂಡ್ ಆಗಿದೆ, ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ ತೋರಿಸುವಂತಹ ವ್ಲಾಗ್ ಇದು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಗ್ಯಾಸ್ ವಿ ಹ್ಯಾವ್ ರೀಚ್. ಒಳಗೋಗೋ ಬನ್ನಿ. ಥ್ಯಾಂಕ್ ಯು. ನಿಮಗೆ ಎರಡೆರಡು ಸರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಳು ನಾನೇ ತಗೋತೀನಿ. ಥ್ಯಾಂಕ್ ಯು. ಈ ಥರದ 15 ವಿಲ್ಲಾಗಳು ಅಲಾಂಗ್ ವಿತ್ ಪ್ರೈವೇಟ್ ಪೂಲ್. ಎಲ್ಲ ವಿಲ್ಲಾಗಳಿಗೂ ಪ್ರೈವೇಟ್ ಪೂಲ್ ಇದೆ ಆ್ಯಂಡ್ ಎಲ್ಲ ವಿಲ್ಲಾಗಳು 1200 ಸ್ಕ್ವೇರ್ ಫೀಟ್. ಅಷ್ಟು ದೊಡ್ಡ ವಿಲ್ಲಾ ಇದು. ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, 1200 ಸ್ಕ್ವೇರ್ ಫೀಟ್ ಇಷ್ಟು ದೊಡ್ಡದೇ ಇರುವಂತಹ ವಿಲ್ಲಾ. ಇದರ ಸ್ಪೆಷಾಲಿಟಿ ಏನಂತಂದರೆ ದ ಸೀಲಿಂಗ್ ಎಷ್ಟು ಹೈಟಲ್ಲಿದೆ ನೋಡಿ. ವಾವ್, ಜಸ್ಟ್ ಅಮೇಝಿಂಗ್. ಇಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡಬಹುದು ಅಥವಾ ಡ್ರಿಂಕ್ಸ್ ಮಾಡಬಹುದು, ಇಟ್ಸ್ ಅಪ್ ಟು ಯು. ಆ್ಯಂಡ್ ನೀವು ಕುಕ್ಕಿಂಗ್ ಮಾಡ್ತೇವೆ, ನಾವು ಇಲ್ಲಿ ಬಂದು ಕುಕ್ ಮಾಡಿ ತಿಂತೇವೆ ಅಂತಂದರೆ ಆ ಫೆಸಿಲಿಟಿ ಕೂಡ ಇಲ್ಲಿದೆ. ನಂಗೆ ತುಂಬ ಇಷ್ಟ ಆಗಿದ್ದು ಏನಂತಂದರೆ ಇಲ್ಲಿ ಟಾಯ್ಲೆಟ್ ಬೇರೆ ಆ್ಯಂಡ್ ಬಾತ್ರೂಮ್ ಅಲಾಂಗ್ ವಿತ್ ಬಾತ್ ಟಬ್ ಸೆಪ್ರೇಟಾಗಿ ಇಟ್ಟಿದ್ದಾರೆ. ಸೊ ಯಾರೋ ಒಬ್ಬರು ಬಾತ್ರೂಮಲ್ಲಿ ಲಾಕ್ ಆದರೆ ಇನ್ಯಾರಿಗೂ ಅರ್ಜೆಂಟ್ ಆದರೆ ತೊಂದರೆ ಇಲ್ಲ. ಆ್ಯಂಡ್ ವಾಶ್ ಬೇಸಿನ್. ಆ್ಯಂಡ್ ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಕ್ಷಣ. ಪ್ರೈವೇಟ್ ಪೂಲ್ ಬಗ್ಗೆ ಮಾತಾಡಿದ್ನಲ್ಲ, ಕರ್ಟನ್ ಓಪನ್ ಮಾಡುವಂಥ ಸಮಯ ಬಂದಿದೆ. ವಿಲ್ಲಾ ವಿತ್ ಅ ಪ್ರೈವೇಟ್ ಪೂಲ್. ಬನ್ನಿ. ದ ಪ್ರೈವೇಟ್ ಪೂಲ್. ದ ಬೆಸ್ಟ್ ಥಿಂಗ್ ಅಬೌಟ್ ಪ್ರೈವೇಟ್ ಪೂಲ್ ನನಗೇನು ಅನ್ಸೋದು ಅಂತಂದರೆ ಟೈಮ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಯಾವಾಗ ಬೇಕಾದರೂ ಪೂಲಿಗೆ ಇಳಿಬೋದು, ಯಾರಿಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಆ್ಯಂಡ್ ಇನ್ನೊಂದು ಪ್ರೈವಸಿ. ಈಗ ಊಟದ ಸಮಯ. ಸ್ವಲ್ಪ ದೂರ ಇದೆ, ಅಂದರೆ ನಮ್ಮದು ಫಸ್ಟ್ ವಿಲ್ಲ ಅಲ್ವಾ, ಆದ್ದರಿಂದ ಸ್ವಲ್ಪ ದೂರ ಇದೆ. ನಡ್ಕೊಂಡು ಹೋಗ್ತಾ ಇದ್ದಾವೆ. ಸೊ ಹೋಗುವ, ಊಟ ಮಾಡುವ. ಥ್ಯಾಂಕ್ ಯು ಮ್ಯಾಮ್. ಬೈ ದ ವೇ, ಇದು ಕಾಮನ್ ಪೂಲ್, ಎಲ್ಲರೂ ಬಂದು ಬಿತ್ಕೊಳ್ಬೋದು. ಹೀಗೆ ಊಟಕ್ಕೆ ಹೋಗ್ತೇವೆ. ಕುಸುಮ ಬಾಲೆ ತಾನ ತಾನ ನನ ತಾನ ತಾನ ನನ. ಲವ್ಲಿ ವ್ಯೂ. ಇಷ್ಟೊತ್ತೇನು ಫುಡ್ ಮೆನು ತೋರಿಸಿದೆ ಅದು ಅಷ್ಟು ವೆಜ್. ಆ್ಯಂಡ್ ಬೈ ದ ವೇ ರೂಮ್ ಸರ್ವಿಸು ಇದೆ. ನೀವು ಅಲ್ಲಿಂದ ನಡ್ಕೊಂಬರ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಕಾಲ್ ಮಾಡಿ ಏನೇನು ಐಟಮ್ಸ್ ಬೇಕು ಅಂತ ಹೇಳಿದರೆ ಅವ್ರು ಅದನ್ನ ಪ್ಯಾಕ್ ಮಾಡಿ ರೂಮ್ಗೆ ತರ್ತಾರೆ. ನಾವೇ ಬಂದು ನೋಡಿಕೊಂಡು ನಮ್ಗೆ ಏನು ಬೇಕು ಅಂತ ಹಾಕ್ಕೊಂಡು ತಿನ್ಬೋದು ಅಂತ. ತಲೆಯೆಲ್ಲರೂ ಅಲ್ಲಾಡಿಸಿ ಇವಾಗ ನಾವು ಬರ್ತಾ ಇರೋದು ವ್ಯೂ ನೋಡಲಿಕ್ಕೆ. ಪೂರ್ತಿ ಪಶ್ಚಿಮ ಘಟ್ಟಗಳು. ಆಹಾ,
ಇದರ ಹಿಂದ್ಗಡೆ ಕೆಮ್ಮಣ್ಣುಗುಂಡಿ ಬರೋದು. ನಮ್ಮ ಕೆಮ್ಮಣ್ಣುಗುಂಡಿ ಇಲ್ಲಿಂದ ಕಾಣಲ್ಲ, ಬಟ್ ಆ ವ್ಯೂ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಂತ. ಆ್ಯಂಡ್ ವಿದ್ಯಾ ಝೂಮ್ ಮಾಡೋದು, ತುದಿ ಕಾಣ್ತಾ ಇದೆಯಲ್ಲ, ನಿಮಗೆ ತುದಿ ಕಾಣ್ತಾ ಇರೋದು ಬೆಟ್ಟದ ಹೆಸರು ದೇವಿರಮ್ಮ ಬೆಟ್ಟ ಅಂತ. ದೀಪಾವಳಿ ಟೈಮಲ್ಲಿ ಒಂದು ದಿನ ಓಪನ್ ಆಗ್ತದಂಥದ್ದು, ಆ ದಿನ ಟ್ರೆಕ್ಕಿಂಗ್ ಮಾಡ್ಬೋದು. ಸೊ ವರ್ಷಕ್ಕೆ ಒಂದು ಸಲ ಅದು ಓಪನ್ ಆಗೋದು. ಬಟ್ ಎಷ್ಟು ಚಂದ ವ್ಯೂ. ಸಂಜೆ ಹೊತ್ತು ಸನ್ಸೆಟ್ ಹೊತ್ತೆಲ್ಲ ಭಾರಿ ಚೆನ್ನಾಗಿ ಕಾಣ್ಬೋದಲ್ವಾ. ಇವಾಗ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಇದು ಬೆಟ್ಟ. ಈ ಕಡೆ ನೋಡಿದ್ರೆ ನಮ್ಮ ವಿಲ್ಲಾಗಳು. ಇಟ್ಸ್ ಫುಲ್ ಟೈಮ್. ಚಳಿತಾಳೇನು ಈ ಚಳಿಯ. ಚಳಿ ಇದೆಯಾ? ಚಳಿ. ಓ ಮೈ ಗಾಡ್. ಪೂಲಲ್ಲಿ ಆಟ ಆಡಿದ್ವಿ. ಇವಾಗ ರೆಡಿಯಾಗಿ ಹೈ ಟೀ, ಆ್ಯಕ್ಚುಲಿ 6:30 ಆಯಿತು. 5ರಿಂದ 6:30 ಇಸ್ ದಿ ಹೈ ಟೀ ಇಲ್ಲಿ ನಡೀತದೆ. ಹೋಗುವ. ಇಲ್ಲಿನ ಪ್ರಾಪರ್ಟಿ ಓನರು, ಇಲ್ಲಿನ MD ಮಂಜುನಾಥ್ ಅವರಿದ್ದಾರೆ. ಅವ್ರಂದರು ನಾನು ಬಂದಿದ್ದೀನಿ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ. ಅವ್ರನ್ನ ಮಾತಾಡ್ಸುವ ಬನ್ನಿ. ಎಸ್ ಸರ್, ಗುಡ್ ಈವ್ನಿಂಗ್ ಸರ್. 4:15 ಬಂದುಬಿಟ್ಟಿದ್ರಲ್ವ ನೀವು? ಇಲ್ಲ, ನಾವು ಪೂಲ್ಗೆ ಇಳಿದಿದ್ವಿ, ಅದನ್ನ ಗೊತ್ತಾಗಿಲ್ಲ ಮೆಸೇಜ್. ನೀವು ಎಷ್ಟು ಬಿಸಿ ಇರ್ತೀರ ಅಷ್ಟು ನಮ್ಗೆ ತುಂಬ ಖುಷಿ ಆಯಿತು ಈ ಪ್ರಾಪರ್ಟಿಗೆ ಬಂದು. ಅಮೇಝಿಂಗ್ ವಿಲ್ಲಾ. ಆ್ಯಂಡ್ ಇದು ಇಲ್ಲಿ ಕಾಮನ್ ಪೂಲ್ ಇದ್ರೂ ಎಲ್ಲ ವಿಲ್ಲಾಗೂ ಸಪ್ರೇಟ್ ಪ್ರೈವೇಟ್ ಪೂಲ್ ಇದೆ. ನಿಜ. ಅದು ಪ್ರೈವಸಿಗಂತನ ಅಥವಾ ಯಾವ ರೀಸನಿಗೆ ಅಂತ ಮಾಡಿದ್ದು? ಆ್ಯಕ್ಚುಲಿ ವಿಲ್ಲಾ ಕಾನ್ಸೆಪ್ಟ್ ಮಾಡಿರೋದು, ಒಂದು ರೂಮಲ್ಲಿ ಪ್ರೈವೇಟ್ ವಿಲ್ಲಾ ಜೊತೆಗೆ ಪೂಲ್ ಅಟ್ಯಾಚ್ ಪೂಲ್ ಕೊಟ್ಟರೆ ನಮ್ಮ ಇಂಡಿಯನ್ ಲೇಡೀಸು ಸ್ವಲ್ಪ ಶೈ ಇರ್ತಾರೆ. ಸೊ ಹಸ್ಬೆಂಡ್ ಅವ್ರ ಜೊತೆ ಈ ಕಾಮನ್ ಪೂಲಲ್ಲಿ ಎಲ್ಲರ ಮುಂದೆ ಅವ್ರ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಕ್ಕೆ ಸ್ವಲ್ಪ ಮುಜುಗರ ಇರುತ್ತೆ ಅವ್ರಿಗೆ. ಅದರಿಂದ ಅವ್ರ ಫ್ಯಾಮಿಲಿ ಜೊತೆನೇ, ಮಕ್ಕಳ ಜೊತೆ ಆಗಲಿ, ಇಂಡಿಯನ್ ಟ್ರೆಡಿಷನ್ ಲೇಡೀಸ್ ಡ್ರೆಸ್ಸಸ್ ಸ್ವಭಾವ ಇರಬೇಕಾದ್ರೆ ಅವ್ರ ಆ ಪೂಲ್ ಯೂಸ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ಅದು ಮಾಡಿದ್ದು. ಕರೆಕ್ಟ್, ಬ್ಯೂಟಿಫುಲ್ ಥಾಟ್. ಹೌದು, ಅಂದರೆ ಕೆಲವರಿಗೆ ಇಷ್ಟ ಆಗಲ್ಲ ಕಾಮನ್ ಪೂಲ್ ಏರಿಯಾದಲ್ಲಿ ಇಳಿಯೋಕ್ಕೆ, ಒಂಥರ ಮುಜುಗರ ಪಡ್ತಾರೆ. ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬಿಹೈಂಡ್ ಹ್ಯಾವಿಂಗ್ ಪ್ರೈವೇಟ್ ಪೂಲ್. 1200 ಸ್ಕ್ವೇರ್ ಫೀಟ್ ವಿಲ್ಲಾ, ಒಂದು ಮನೆ ಥರ ಇದೆ. ಒಂದು 30-40 ಸೈಟ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ಸೀಲಿಂಗು ತುಂಬ ಟಾಪಲ್ಲಿದೆ. ಅದು ಹೆಂಗೆ ಅದು ಐಡಿಯಾ ಎಲ್ಲ ಕುತ್ಕೊಂಡಿದ್ದು ಏನು? ಬೇಸಿಕಲಿ ನಾವು ಎಲ್ಲಾದರೂ ಹೋಟ್ಲಿಗೆ ಹೋದರೆ ಅಥವಾ ರಿಸಾರ್ಟ್ಗೆ ಹೋದರೆ ರೂಮ್ ಡೈಮೆನ್ಷನ್ 14/16, 14/12 ಈ ಥರ ಇದ್ದಾಗ ಬೇರೆ ಆರ್ಡಿನರಿ ಹೋಟ್ಲಿಗೆ ಬಂದಂಗೆ ಇರುತ್ತೆ. ವಿ ವಾಂಟ್ ಟು ಬಿ ಸಮಥಿಂಗ್ ಡಿಫ್ರೆಂಟ್, ವಿ ವಾಂಟ್ ಟು ಬಿ ಸಮಥಿಂಗ್ ಮೋರ್ ಪ್ರೀಮಿಯಮ್, ವಿ ವಾಂಟ್ ಟು ಗಿವ್ ಆಸ್ ಬಿಗ್ ಆಸ್ ಪಾಸಿಬಲ್ ರೂಮು. ಅವ್ರ ಮನೆಗಳಲ್ಲಿ, ಅವ್ರ ಅಪಾರ್ಟ್ಮೆಂಟ್ಗಳಲ್ಲಿ ಸಿಗದಿರೋದು ಇಲ್ಲಿ ಬಂದಾಗ ಹಾಲಿಡೇಸಲ್ಲಿ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ಆ ರೂಮ್ಸ್ ಅಷ್ಟು ದೊಡ್ಡದು ಮಾಡಿದ್ದು. ಹೈ ರೂಫಿಂಗು ಇನ್ನು ಸ್ವಲ್ಪ ಲ್ಯಾವಿಶ್ ಆಗಿ ಕಾಣುತ್ತೆ, ಇನ್ನು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಮೋರ್ ಏರ್, ಮೋರ್ ಲೈಟ್. ಸೊ ಅದರಿಂದ ರೂಫಿಂಗ್ ಸ್ವಲ್ಪ ಹೈ ಮಾಡಿದ್ದು. ಸರ್, ಇವಾಗ ವಿಲ್ಲಾ ವಿತ್ ಪ್ರೈವೇಟ್ ಪೂಲ್ 15 ಇದೆ, ಅದು ಬಿಟ್ಟು ಬೇರೆ ಯಾವುದಾದ್ರು ಇದೆಯಾ? ನಮ್ದು ಎಂಟೈರ್ ಪ್ಲ್ಯಾನ್ ಬಂದು ವಿ ವಾಂಟ್ ಟು ಹ್ಯಾವ್ 15 ವಿಲ್ಲಾ ವಿತ್ ಪ್ರೈವೇಟ್ ಪೂಲ್ ರೂಮ್ಸು. ಅದ್ರ ಜೊತೆಗೆ ವಿ ವಾಂಟೆಡ್ ಟು ಆ್ಯಡ್ ಅಪ್ 6 ಜಕೂಸಿ ರೂಮ್ಸ್. ಜಕೂಸಿ ರೂಮ್ಸ್ ಏನಕ್ಕೆ ಅಂತ ಹೇಳಿದ್ರೆ, ಕೆಲವು ಟೈಮಲ್ಲಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಪೂಲ್ ಮೈಟ್ ಬಿ ಲಿಟಲ್ ಬಿಟ್ ಕೋಲ್ಡ್. ಪೀಪಲ್ ಎಲ್ರಿಗೂ ಪೂಲಲ್ಲಿ ಇಳಿಬೇಕು, ಪೂಲಲ್ಲಿ ಎಂಜಾಯ್ ಮಾಡ್ಲಿಕ್ಕೂ ಆಗಲ್ಲ. ಕೆಲವರು ಜಕೂಸಿಯಲ್ಲಿ ರಿಲ್ಯಾಕ್ಸ್ ಆಗಬೇಕು ಅಂತ ಇರ್ತಾರೆ. ಅಂಥವ್ರಿಗೆ ಜಕೂಸಿ ರೂಮ್ಸು ಮಾಡ್ಬೇಕಂತಿದ್ದೀವಿ. ಇಟ್ ವಿಲ್ ಹ್ಯಾಪನ್ ಪ್ರಾಬ್ಲಿ ಇನ್ ಅದರ್ ಕಪಲ್ ಆಫ್ ಮಂತ್ಸ್. ವೆರಿ ನೈಸ್. ನನ್ನ ಐ ಮಸ್ಟ್ ಟೆಲ್, ಲಂಚ್ ವಾಸ್ ಜಸ್ಟ್ ಅಮೇಝಿಂಗ್. ಎಷ್ಟು ಐಟಮ್ಸು ಇವು! ಸುಮ್ಮನೆ ನೀವು ಇದೀರಾ ಅಂತ ಹೊಗಳ್ತಾ ಇರೋದಲ್ಲ, ಅಮೇಝಿಂಗ್ ಫುಡ್. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಮಗೆ. ಎವ್ರಿ ಮಾರ್ನಿಂಗ್ ಫಸ್ಟ್ ಥಿಂಗ್ ಐ ಕಮ್, ಮೈ ಫಸ್ಟ್ ಎಂಟ್ರಿ ಇನ್ಸೈಡ್ ದಿಸ್ ಪ್ರಾಪರ್ಟಿ ಇಸ್ ಕಿಚನ್. ಕಿಚನ್ಗೆ ಹೋಗ್ಬಿಟ್ಟು ಕ್ಲೀನ್ ಆಗಿದೆಯಾ, ಎಲ್ಲ ಸ್ಟ್ಯಾಂಡರ್ಡ್ಸ್ ಆಗಿದೆಯಾ, ಇಫ್ ದರ್ ಇಸ್ ಎನಿ ಸ್ಮಾಲ್ ಎರರ್ಸ್ ಇಲ್ಲೇ ನಾವು ರೆಕ್ಟಿಫೈ ಮಾಡ್ಕೊಳ್ತೀವಿ. ಅಟ್ ದ ಎಂಡ್ ಆಫ್ ದಿ ಡೇ ಕಸ್ಟಮರ್ಸ್ಗೆ ಮತ್ತು ಗೆಸ್ಟ್ಗಳಿಗೆ ಹೋಗ್ಬೇಕಾದ್ರೆ ವಿ ವಾಂಟ್ ದಿ ಬೆಸ್ಟ್ ಡಿಶ್ ಟು ರೀಚ್ ದೆಮ್. ವೆರಿ ನೈಸ್. ಸೊ ಈ ಗ್ರ್ಯಾಂಡ್ ರಿಟ್ರೀಟ್ ಸ್ಟಾರ್ಟ್ ಆಗಿ ಎಷ್ಟು ಟೈಮ್ ಆಯ್ತು ಸರ್? ಇಟ್ಸ್ ಅ ನ್ಯೂ ಒನ್, ರೈಟ್? ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ರಿಸಾರ್ಟ್. ಸಾಫ್ಟ್ ಓಪನಿಂಗು ಒಂದು 20 days ಆಯಿತು. ಓಕೆ. ಫುಲ್ ಫ್ಲೆಜ್ ಆಗಿ ಐ ಥಿಂಕ್ ವಿ ಆರ್ ದೇರ್ ನಾವು. ಸರ್, ಲಾಸ್ಟ್ ಕ್ವಶನ್ನು. ಬರೀ ಲಕ್ಸುರಿ ರೆಸಾರ್ಟ್ ಮಾತ್ರ ಇರೋದು ನಿಮ್ಮದು?
ಸ್ಪೆಕ್ಟ್ರಮ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಹೋಮ್ ಸ್ಟೇ ಮಾಡಿದ್ವಿ ಓಕೆ 2009 3 ರೂಮ್ಸ್ ಆಗಿ ಮಾಡಿದ್ವಿ. ಮತ್ತೆ ಅದನ್ನ 5 ರೂಮ್ ಮಾಡಿದ್ವಿ, 10 ಮಾಡಿದ್ವಿ. 10ನ ಈಗ ರೈಟ್ ನಾವು ಇಟ್ಸ್ 20 ರೂಮ್ಸ್. ಇಟ್ ಈಸ್ ವೆರಿ ಬಜೆಟೆಡ್ ರಿಸಾರ್ಟ್ with all the good amenities and amazing food. Very close to my heart. ನಾನು ಅಲ್ಲಿಂದ ಶುರು ಮಾಡಿದ್ದು. Then we made another resort called Blossom Resort. It's a mid-segment resort and this is luxury resort. We cater for very medium segment, we cater for budgeted segment and we cater for luxury segment. ಸೂಪರ್ ಸರ್. ನನಗೆ ತುಂಬ ಅಂದರೆ ಖುಷಿಯಾಗಿ ಮಾತಾಡಿಸ್ತಾ ಇರೋದು ಅಂದರೆ ನಾವು ಯಾವತ್ತು ಈ ಥರದ್ದು ವಿಲ್ಲಾದಲ್ಲಿ ಸ್ಟೇ ಮಾಡಿರಲಿಲ್ಲ ನಾನು ಮತ್ತು ವೈಫು. ಸೊ ಆವಾಗಲೇ ಅಂದ್ಕೊಂಡು ಎಲ್ಲಾದರೂ ಪ್ರಾಪರ್ಟಿ ಓನರ್ ಸಿಕ್ಕಿದ್ರೆ ಇವತ್ತು MD ಸಿಕ್ಕಿದ್ರೆ ಟಕ್ ಅಂತ ಮಾತಾಡ್ಸೋಣ ಅಂತ. ನೀವು ಸಿಕ್ಕಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. It's my pleasure. Thank you so much. ಥ್ಯಾಂಕ್ ಯು. ಆ್ಯಕ್ಚುಲಿ ಸ್ವಲ್ಪ ತಡ ಆಗಿತ್ತು ನಾವು ಬಂದಿದ್ದು, ಬಟ್ ಸ್ಟಿಲ್ ಅವರ ದೊಡ್ಡ ಗುಣ ಹೈ ಟೀ ರೆಡಿ ಮಾಡ್ತೇವೆ ಅಂತಂದಿದ್ದಾರೆ. ಆ್ಯಂಡ್ ಕಾಫಿ ಬರುವ ಮುಂಚೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಿ ಅಂತ ನೋಡಿ ಫ್ರೆಂಚ್ ಫ್ರೈಸ್ ಮತ್ತು ಸ್ಯಾಂಡ್ವಿಚ್ ಮಾಡಿಕೊಟ್ಟಿದ್ದಾರೆ. ಕಾಫಿ ಬಂತು, ಸ್ವಲ್ಪ ಸಕ್ಕರೆ ಹಾಕುವ. ಚಿಕ್ಕಮಗಳೂರಿಗೆ ಬಂದು ಕಾಫಿ ಕುಡಿಲೇಬೇಕು. ಹೈ ಟೀ ಆಯಿತು, ಕಾಫಿ ಜೊತೆಗೆ ಒಂದಿಷ್ಟು ಸ್ನ್ಯಾಕ್ಸ್ ಎಲ್ಲ ತಿಂದಾಯಿತು. ಈಗ ಇಲ್ಲಿ ಬಾನ್ ಫೈರ್ ರೆಡಿ ಆಗಿದೆ. ಕೆಳಗೆ ಹೋಗೋ ಬಾನ್ ಫೈರ್ ನೋಡಲಿಕ್ಕೆ. ತಾವು ಔಟ್ಡೋರ್ ಗೇಮ್ಸಲ್ಲಿ ಎಕ್ಸ್ಪರ್ಟ್ ಅಂತ ಗೊತ್ತುಂಟು. ಈಗ ಇಂಡೋರ್ ಗೇಮ್ಸ್ ಯಾವುದೆಲ್ಲ ಇಲ್ಲಿ ಇದೆ? ಇದು ಟೇಬಲ್ ಟೆನ್ನಿಸ್, ಓಕೆ. ಕ್ಯಾರಮ್, Yes. ಸೂಪರ್. ಫೂಸ್ಬಾಲ್, yes. and my favorite chess. ಯುವರ್ ಫೇವ್ರೇಟ್? Yes. ಚೆಸ್. ಆಮೇಲೆ ಅಲ್ಲಿ ಲೂಡೋ ಇದೆ. ಓಕೆ. ಲೂಡೋ ಆ್ಯಂಡ್ ಅಲ್ಲಿ ಸ್ನೇಕ್ ಆ್ಯಂಡ್ ಲ್ಯಾಡರ್ ಇದೆ. ಓಕೆ, ಸ್ನೇಕ್ ಆ್ಯಂಡ್ ಲ್ಯಾಡರ್. ಇದು ಎಲ್ಲ ಆಟಗಳಲ್ಲೂ ವಿದ್ಯಾ ಅವರು ಸೋತು ಸುಣ್ಣಗಾಗ್ತಾರೆ ಅನ್ನೋದು ನಮ್ಮ ಬಲವಾದ ನಂಬಿಕೆ. ನೋಡೋಣ. ಟೀಮ್ ಬ್ಲೂ ನಾನು, ಇವರು ಟೀಮ್ ರೆಡ್. ಎಸ್. ಹಂಗೆಲ್ಲ ಮಾಡಂಗಿಲ್ಲ. ಅದೆಲ್ಲ ಗೊತ್ತಿಲ್ಲ. ಅಯ್ಯೋಯ್ಯೋ ಅಯ್ಯಯ್ಯೋ ಯಪ್ಪ. ಎಸ್, ಕಮಾನ್ ಅಯ್ಯೋಯ್ಯೋ ಬಿಟ್ಕೊಟ್ಟದ್ದು ಆಯ್ತಾ? ಹೌದು. ಇದು ಭಾರತದ ಕ್ರೀಡೆ ಅಲ್ಲ, ಗೊತ್ತಾಯ್ತಾ? ಭಾರತದ ಕ್ರೀಡೆಯಲ್ಲಿ ವಿನ್ ಆಗ್ತೇವೆ ನಾವು. ಇದೆಲ್ಲ ಫಾರಿನ್ದು ಇದು. ಆದ್ರೆ ಸಹ ನಾವು ಫಾರಿನ್ ಗೇಮ್ಸ್ ಆಡ್ತೇವೆ, ಆಯ್ತಾ? ಲಾಸ್ಟ್ ಇದು ಯಾರು ವಿನ್ ಆಗ್ತಾರೆ ಅವ್ರು ವಿನ್. 2 ಆಗಿದೆ. ನಂದು 3 ಪಾಯಿಂಟ್ಸ್ ಆಲ್ರೆಡಿ. ನಂದು 3 ಆಗಿದೆ, ನಾನು ಮಿಸ್ ಆಗಿತ್ತು ಅಷ್ಟೇ. ಓಹ್, ಈ ಗೇಮನ್ನು ವಿದ್ಯಾ ಅವರು ವಿನ್ ಆಗಿದ್ದಾರೆ. ಆ್ಯಸ್ ಯೂಶುವಲ್ ಸೋಲಿಕ್ಕೆ ವಿದ್ಯಾ ಅವರು ರೆಡಿ ಆಗಿದ್ದಾರೆ. ಟೂ 0. ಟೂ 4. ಆಯ್ತಾ ನನ್ನ ಆಟ ಶುರು. ತ್ರೀ 4. ಬೇಸಿಕಲಿ ಇಬ್ಬರಿಗೂ ಇದು ಆಟ ಆಡ್ಲಿಕ್ಕೆ ಬರೋದಿಲ್ಲ. 9 4. ಲಾಸ್ಟ್ 1 ಪಾಯಿಂಟ್. ವಿಜಯೋತ್ಸವದಲ್ಲಿ ಗಣೇಶ್ ಕಾರಂತ್. ರೆಡಿನಾ? ಆಡ. ಪೌಡರ್ ಇಲ್ಲ. ಇದು ಸೋಲುವವರ ಒಂದು ಗುಣ. ಏನಾರು ಒಂದು ಕಾರಣ ಹುಡುಕೋದು. ನೋಡಿ ಇಲ್ಲಿ ಟೇಬಲ್ ಅಲ್ಲಾಡಿಸ್ತಾ ಇದ್ದಾಳೆ. ಆಲ್ರೆಡಿ ಚೀಟಿಂಗ್ ಸ್ಟಾರ್ಟ್. ಇವಾಗ ನೋಡು ಹೋಗುತ್ತಲ್ಲಿ. ಬಲಗೈ ಮೇಲೆ ಎಡಗೈ ಮೇಲೆ ಅಂತ ನೋಡೇ ಬಿಡುವ, ಆಯ್ತಾ? ರೈಟ್ ಹ್ಯಾಂಡ್ ವರ್ಸಸ್ ಲೆಫ್ಟ್ ಹ್ಯಾಂಡ್. ಆಯ್ತು. ಎಡಗೈ. ಬಿತ್ತು, ಇದು ಬಿತ್ತು. ಎಸ್, ವಿನ್. ಇವಾಗ ನಾವು ಗೇಮಿಂಗ್ ರೂಮಿಂದ ಟೆರೆಸ್ಸಿಗೆ ಬಂದ್ವಿ. ನೋಡೋ ಹ್ಯಾಕ್ ಕಾಣ್ತದೆ ಅಂತ. ಈ ಕಡೆ ಆಹಾ, ರಾತ್ರಿ ಸೂಪರಪ್ಪ. ಲೈಟಿಂಗ್ಸ್ ಎಲ್ಲ ವಿಲ್ಲದು ಅದ್ಭುತ. ಕಾಮನ್ ಏರಿಯಾ ಪೂಲ್ ಇದೆಯಲ್ಲ, ಅದು ಹ್ಯಾಕ್ ಕಾಣ್ತದೆ ನೋಡುವ. ವಾವ್, ದಿಸ್ ಈಸ್ ಅಮೇಝಿಂಗ್.
ವಾಟ್ ಆನ್ ಅಮೇಝಿಂಗ್ ಡೇ. ಅವ ಫುಲ್ ಸುಸ್ತಾಯಿತು ಅಷ್ಟು ತಿರ್ಗಾಡಿ ಇವಾಗ ಡಿನ್ನರ್ ಆಯಿತು. ನಮ್ಮ ವಿಲ್ಲಾಗೆ ನಡ್ಕೊಂಡು ಹೋಗ್ತಾ ಇದ್ದಾವೆ. ನಾಳೆ ಅಗೈನ್ ಬ್ಲಾಗ್ ಕಂಟಿನ್ಯೂ ಆಗ್ತದೆ. ನಾಳೆ ಒಂದಿಷ್ಟು ಆ್ಯಕ್ಟಿವಿಟಿ ಇದೆ, ಎಸ್ಟೇಟ್ ವಾಕ್ ಇದೆ, ಅದೆಲ್ಲ ತೋರಿಸ್ತೇನೆ. ಈಗ ಮಲಗುವ ಸಮಯ. ಗುಡ್ ನೈಟ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮ್ಮ 2ನೇ ದಿನದ ಗ್ರ್ಯಾಂಡ್ ರಿಟ್ರೀಟಲ್ಲಿ ಇವಾಗ ಬೆಳಿಗ್ಗೆ ಎದ್ದು ಕೂಡಲೇ ಕರೆಕ್ಟ್ 7:30ಗೆ ಲಾಬಿ ಹತ್ರ ಬನ್ನಿ, ನಿಮಗೆ ಎಸ್ಟೇಟ್ ವಾಕಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ನನಗೆ ಮತ್ತು ವಿದ್ಯಾಗೆ ಅಂತಲ್ಲ, ಯಾರೆಲ್ಲ ಎಸ್ಟೇಟ್ ವಾಕಿಗೆ ಹೋಗಬೇಕು ಅಂತ ಇಷ್ಟಪಡ್ತಾರೋ ಅವರೆಲ್ರಿಗೂ ಬೆಳಿಗ್ಗೆ 7:30 ಕರ್ಕೊಂಡು ಹೋಗ್ತಾರೆ. ಬನ್ನಿ. ಇವಾಗ ರೆಸಾರ್ಟಿನ ಗೇಟಿಂದ ಹೊರಗಡೆ ಬಂದು ಈಗ ಹಿಂಗೆ ಹೋಗ್ತೀವಿ ಎಸ್ಟೇಟ್ ಕಡೆಗೆ. ಒಂದು ಸಣ್ಣ ಸ್ಟ್ರೀಮ್ ನೋಡಿ ಇಲ್ಲಿ. ಇವಾಗ ಪ್ರೈವೇಟ್ ಎಸ್ಟೇಟಿನ ಗೇಟ್ ತೆಗಿತಾ ಇದ್ದಾರೆ ಪ್ರಮೋದ್ ಅವರು. ಎಷ್ಟು ಚಂದದ ಎಸ್ಟೇಟ್ ಇದು, ತುಂಬ ಚೆನ್ನಾಗಿದೆ. ನಮ್ಮ ರೆಸಾರ್ಟಿಂದ ಹಾರ್ಡ್ಲಿ ಒಂದು 200 ಮೀಟರ್ ದೂರದಲ್ಲಿರುವಂಥ ಎಸ್ಟೇಟ್ ಇದು. ಪೂರ್ತಿ ಕಾಫಿ ನೋಡಿ ಇಲ್ಲಿ. ಏನು ಮೇಡಮ್ ಅದು ನಿಮ್ಮ ಕೈಯಲ್ಲಿ? ಕಾಫಿ 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 ಬೀಜ, ಕಾಫಿ ಹಣ್ಣು ಅದು. ತಿನ್ನಿ ಅದನ್ನು. ಹಂಗೆ ತಿನ್ಬೋದಾ? ಹಂಗೆ ತಿನ್ನಿ, ಸಿಪ್ಪೆ ತಿನ್ನಿ. ಸ್ವೀಟ್ ಆಗಿದೆ. ಹೌದಾ? ಮಂಕೀಸ್ ಲೈಕ್ ದಿಸ್. ಥ್ಯಾಂಕ್ಸ್ 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 ಥ್ಯಾಂಕ್ಸ್. ಇದೇನಿದೆ ಇವಾಗ? ಹಣ್ಣಲ್ಲಿ ಬೀಜ ಸಿಗುತ್ತೆ, ಸೊ ಅದು ಕಾಫಿ ಬೀಜ. ಓಕೆ, ಇದೆ ಅದು. ಮಂಗಂಗೆ ಇಷ್ಟ ಆಯ್ತಾ? ಈಗ ದಬ 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 ಅಂತ ನಡ್ಕೊಂಡು ಹೋಗ್ತಾ ಇದ್ದೇವೆ. ಟೆರೆಸ್ ಮೇಲೆಯಿಂದ ದೇವಿರಮ್ಮ ಬೆಟ್ಟ ಮತ್ತು ಒಂದಿಷ್ಟು ಪಶ್ಚಿಮ ಘಟ್ಟಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ರೆಡಿ ಬೆಳಿಗ್ಗೆ 8:30 ಆಯ್ತು ಇವಾಗ ನಾವು ಎಸ್ಟೇಟ್ ವಾಕಿಗೆ ಬಂದು. ತುಂಬ ಬಿಸಿಲಾದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಸ್ವಲ್ಪ ಬೆಟ್ಟಗಳ ಮೇಲೆ ಒಂಥರ ಮೋಡದ ಹೊದಿಕೆ ಎಲ್ಲ ಇದ್ದಾಗಲೇ ಫೋಟೋ ವಿಡಿಯೋ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ಅಂತ. ಈಗ ನಾವು ಟೆರೆಸಿಗೆ ಬಂದ್ವಿ ಆ್ಯಂಡ್ ದ ವ್ಯೂ ಈಸ್ ಲೈಕ್ ದಿಸ್. ಓ ಮೈ ಗಾಡ್. ಎಷ್ಟು ಚಂದ ವ್ಯೂ ಸಿಕ್ತಲ್ಲ. ಈಗ ತಿಂಡಿ ತಿನ್ನುವ ಸಮಯ, ತಿಂಡಿ ತಿನ್ನಲಿಕ್ಕೆ ಹೋಗುವ. ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಔಟ್ಡೋರ್ ಗೇಮ್ ಸಮಯ. ಅಫ್ಕೋರ್ಸ್ ನಾನು ಆಟ ಆಡೋದಿಲ್ಲ, ವಿಡಿಯೋ ಮಾಡ್ತಿರೋಂಥ ವಿದ್ಯಾ ಅವ್ರು ಆಟ ಆಡ್ತಾರೆ. ವಿದ್ಯಾ ರೆಡಿ ಇದ್ದೀರಾ? ಎಸ್. ಔಟ್ಡೋರ್ ಗೇಮ್ಸ್ ಏನೇನಿದೆ, ರೋಪ್ ಆ್ಯಕ್ಟಿವಿಟೀಸು ಅದೆಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದರೆ ಅವರಿಗೆ ಗಣೇಶ್ ಕಾರಂತ್ ಅವರ ವತಿಯಿಂದ ಈ ಒಂದು ಹೊಸ ಡಿಯೋ ಗಾಡಿಯನ್ನು ಗಿಫ್ಟ್ ಮಾಡಲಿದ್ದೇವೆ. ಆರ್ ಯು ರೆಡಿ ವಿದ್ಯಾ? ಕಮ್ ಆನ್, ಲೆಟ್ಸ್ ಡೂ ಇಟ್. ಯಾ, ಯು ಕ್ಯಾನ್ ಡೂ ಇಟ್. ಇಲ್ಲಿ ಹಾರ್ನೆಸ್ ಇಲ್ಲ. ಅಯ್ಯೋ, ಹಾರ್ನೆಸ್ ಇಲ್ಲದೆ ವಿದ್ಯಾ ಅವರು ಈ ಗೇಮನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಮಾನ್ 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 ವಿದ್ಯಾ, ಕಮಾನ್, ಯು ಕ್ಯಾನ್ ಡೂ ಇಟ್. ಯಸ್ 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 ಎಸ್, ಆಲ್ಮೋಸ್ಟ್ ದೇರ್. ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಚಪ್ಪಾಳೆ ಹೊಡೆದು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಮಾನ್, ಶಾಬಾಷ್. ಮೊದಲ ಆಟವನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ವಿದ್ಯಾ ಅವರು. 2ನೇ ಆಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆರ್ ಯು ರೆಡಿ? ಎಸ್. ಯಸ್. ಹಾರ್ನೆಸ್ ಇಲ್ಲದೆ ಕಷ್ಟ ಆಗುತ್ತೆ, ಗ್ರಿಪ್ಪು
ಓಯ್ ಓಯ್ ಹುಷಾರು ಮಾರೈತಿ. ಚಿಕ್ಕ ಮಕ್ಕಳಿಗೆ ನಾನು ಅಡ್ವೈಸ್ ಮಾಡೋದಿಲ್ಲ. ಚಿಕ್ಕ ಮಕ್ಳಿಗಲ್ಲ ಇದು, ಚಿಕ್ಕ ಮಕ್ಳಿಗೆ ಬೇರೆ ಕಡೆ ಕೊಟ್ಟಿದ್ದಾರೆ. ಶಬಾಷ್, 2 ಸಕ್ಸಸ್ಫುಲ್ ಗೇಮ್ಸ್. ಎಸ್ ಎಸ್, ಈ ಗೇಮನ್ನು ನಾನೇ ಆಡೋದು ಬೇಡ ಅಂತಂದೆ. ಹಾರ್ನೆಸ್ ಇಲ್ಲದೆ ತುಂಬ ಕಷ್ಟ ಆಗುತ್ತೆ. ದಿಸ್ ಇಸ್ ಅಗೇನ್ ಆಗುತ್ತೆ. ಇದು ಪೀಸ್ ಆಫ್ ಕೇಕ್ ಫಾರ್ ಯು. ಹಾಂ, ಕಮ್ ಆನ್. ಯಸ್. ಇಲ್ಲ ಇಲ್ಲ ಆಗಲ್ವಾ? ನೋ ಚಾನ್ಸ್ ವಿದೌಟ್ ಹಾರ್ನೆಸ್. ನಾನು ವಿದ್ಯಾ, ಗುಡ್, ಯು ಟ್ರೈಡ್. ಬಟ್ ನಿಮಗೆ ಗಾಡಿ ಸಿಗ್ತಾ ಇಲ್ಲ. ಐ ಕ್ಯಾನ್ ಡೂ ಎನಿಥಿಂಗ್, ಬಟ್ ವೆಲ್ ಟ್ರೈಡ್. ವಿದ್ಯಾ ಅವರೇ, ಎಸ್ ರೆಡಿನಾ? ನೋಡೋಣ. ಹಾಂ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದೆಲ್ಲ ನಂಗೆ ಗೊತ್ತಿಲ್ಲ. ಏಯ್, ನಿಜ ಹೇಳು, ಕಾಲೇಜಿಗೆ ಹೋಗಿದೆ ಇದೆಲ್ಲ ಆಡ್ತಾ ಇದ್ಯಾ ಅಂತಲ್ಲ ಪೂಲಿಗೆ ಹೋಗಿ? ಹೌದೌದು. ಹಾಂ, ಇವಾಗ ಅವ್ರು ಹೊಡಿತಾರೆ ನೋಡು. ಹೊಯ್, ಪೊಸಿಷನ್ಗೆ ಕೈ ಮುಂದೆ ಹೋಗೋಣ ಅಂತ. ಹಾಂ ಅಕ್ಕ? ಎಸ್, ಬ್ರೇಕ್ಫಾಸ್ಟ್ ಆಯಿತು, ಎಸ್ ಗೇಮ್ ಆಯಿತು. ಹೌದು. ಇವಾಗ ರೂಮ್ಗೆ ಹೋಗಿ ಪೂಲಿಗೆ ಇಳಿದು ಆಟ ಆಡಿ ಮತ್ತೆ ಫ್ರೆಶ್ ಅಪ್ ಆಗಿ ಚೆಕ್ಔಟ್. ಎಸ್, ನಾವು ಚೆಕ್ಔಟ್ ಮಾಡುವ ಟೈಮ್ ಬಂದೇ ಬಿಡ್ತು. ಚೆಕ್ಔಟ್ ಮಾಡ್ಬೇಕಾ ಎಕ್ಸ್ಟೆಂಡ್ ಮಾಡ್ಬೇಕಾ? ಎಕ್ಸ್ಟೆಂಡ್ ಮಾಡೋಣ. ದಟ್ ಮೀನ್ಸ್ ವಿ ಲವ್ಡ್ ಇಟ್, ಬೀಯಿಂಗ್ ವೆರಿ ಆನೆಸ್ಟ್. ಗ್ರ್ಯಾಂಡ್ ರಿಟ್ರೀಟ್ ಅಂತ ಏನಿದೆ, ಆಸ್ ದ ನೇಮ್ ಸಜೆಸ್ಟ್, ಇಟ್ ಈಸ್ ಗ್ರ್ಯಾಂಡ್ ಆ್ಯಂಡ್ ಆಲ್ಸೋ ಲಕ್ಷೂರಿಯಸ್. ಯಾ, ಚಿಕ್ಕಮಗಳೂರಲ್ಲಿ ನೀವು ಒಂದು ಲಕ್ಸುರಿಯಸ್ ರೆಸಾರ್ಟಲ್ಲಿ ಒಂದಿನ ಇರಬೇಕು, ಅಲ್ಲ 2 ದಿನ ಸೇರಿ, ನನಗೇನು ಅಭ್ಯಂತರ ಇಲ್ಲ. ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಿಮ್ಮ ವಿಶ್ ಲಿಸ್ಟಲ್ಲಿದ್ದರೆ ಐ ವುಡ್ ಹೈಲಿ ರೆಕಮೆಂಡ್ ಯು ಟು ಸ್ಟೇ ಇನ್ ದ ಗ್ರ್ಯಾಂಡ್ ರಿಟ್ರೀಟ್. ಫಸ್ಟ್ ಆಫ್ ಆಲ್ ಇದರದ್ದು ಮೇನ್ ಹೈಲೈಟೇ ವಿಲ್ಲಾ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. 1200 ಸ್ಕ್ವೇರ್ ಫೀಟ್ ವಿಲ್ಲಾ ಅಲಾಂಗ್ ವಿತ್ ದಿಸ್ ಬ್ಯೂಟಿಫುಲ್ ಪ್ರೈವೇಟ್ ಪೂಲ್. ಚಿಕ್ಕ ಪೂಲ್ ಅಲ್ಲ, ತುಂಬ ದೊಡ್ಡ ಪೂಲ್, ಸ್ಪೇಷಿಯಸ್ ಪೂಲ್. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಕಾಮನ್ ಏರಿಯಾದಲ್ಲೂ ಒಂದು ದೊಡ್ಡ ಪೂಲ್ ಇದೆ. ಫುಡ್, ಲವ್ಲಿ ಫುಡ್ ಅಲ್ವಾ? ಇಟ್ಸ್ ನಾಟ್ ಜಸ್ಟ್ ಅಂದರೆ ಲಿಮಿಟೆಡ್ ಮೆನ್ಯೂ ಅಲ್ಲ, ಹೌದು. ವೆರೈಟೀಸ್ ತುಂಬ ಇದೆ. ಸೌತ್ ಇಂಡಿಯನು, ನಾರ್ತ್ ಇಂಡಿಯನು, ಎಲ್ಲ ಚೈನೀಸ್, ಎಲ್ಲ ಥರದ್ದು ವೆರೈಟೀಸ್ ಇತ್ತು. ನಾವು ಸ್ಟೇ ಮಾಡ್ತಿರೋ ಸಂದರ್ಭದಲ್ಲಿ ಜಕೂಸಿ ಇನ್ನೂ ಆಗಲಿಲ್ಲ. ಮೇ ಬಿ ಇನ್ನೊಂದು 2-3 ಮಂತ್ಸಲ್ಲಿ ಜಕೂಸಿ ರೂಮ್ಗಳು ರೆಡಿ ಆಗುತ್ತೆ. ರೈನ್ ಡ್ಯಾನ್ಸ್ ಇದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಕಿಡ್ಸ್ ಪ್ಲೇ ಏರಿಯಾ ಇನ್ನ ದೊಡ್ಡದು ಮಾಡ್ತಾರಂತೆ. ಈ ಥರದ್ದು ವರ್ಕ್ ನಡೀತಾ ಇದೆ. ಹೌದು, ವರ್ಕ್ ನಡೀತಾ ಇದೆ. ಸೊ ಮೇ ಬಿ ಆಫ್ಟರ್ 2-3 ಮಂತ್ಸ್ ಇನ್ನ ಲ್ಯಾವಿಶ್ ಆಗಿ ಕನ್ವರ್ಟ್ ಆಗ್ಬೋದು ಈ ರೆಸಾರ್ಟ್. ಆಲ್ರೆಡಿ ಇಟ್ ಈಸ್ ಲಕ್ಸುರಿಯಸ್. 10ರಲ್ಲಿ ಎಷ್ಟು ಮಾರ್ಕ್ ಕೊಡ್ಬೋದು? ಒಂದು 11 ಕೊಡ್ಬೋದಾ ಅಂತ ಅಷ್ಟೇ. 10ರಲ್ಲಿ 11 ಕೊಡ್ಬೋದು. 11ಕ್ಕಿಂತೆಲ್ಲ ಆಯ್ತು, 12 ಕೊಡುವ, ಅದಕ್ಕಿಂತೆಲ್ಲ ಜಾಸ್ತಿ ಕೊಡ್ಲಿಕ್ಕೆ ಆಗೋದಿಲ್ಲಪ್ಪ. ಅಷ್ಟೇ, ಜಸ್ಟ್ 12 ಅಷ್ಟೇ. ನೀವು ಬುಕ್ ಮಾಡಬೇಕು ಅಂತಿದ್ರೆ makeMyTrip.com ಅಲ್ಲಿದೆ, agoda.com ಅಲ್ಲಿದೆ, booking.com ಅಲ್ಲಿದೆ. ಎಲ್ಲ ಕಡೆ ನೀವು ಇದ್ರ ಬಗ್ಗೆ ಸರ್ಚ್ ಮಾಡ್ಬೋದು. ಗೂಗಲ್ ರಿವ್ಯೂಸ್ ನೋಡ್ಕೊಳ್ಳಿ, ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದು ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಬೆಸ್ಟ್ ಪ್ರೈಸ್ ಸಿಗ್ತದೆ ಅಲ್ವಾ? ಹೌದು. ಒಂದ್ಸಲ ಬಂದು ಈ ಒಂದು ಲಕ್ಸುರಿಯಸ್ ರೆಸಾರ್ಟಲ್ಲಿ ಇರುವಂತಹ ಎಕ್ಸ್ಪೀರಿಯನ್ಸ್ನ ಪಡೆದುಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೇವೆ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಲಿಕ್ಕಂತೂ ನಾವು ಖಂಡಿತ ಟ್ರೈ ಮಾಡಿದ್ದೇವೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಎಂತ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ಲೈಕನ್ ಒತ್ತಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಗಣೇಶ್ ಕಾರಂತ್ ಆರ್ಟಿಸ್ಟ್ ಅಂತ ಪೇಜ್ ಇದೆ, ಅದನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.